ನಾನು ಸ್ಪರ್ಧೆಯಿಂದ ಹಿಂಸರ ಮಾತೇ ಇಲ್ಲ. ನಾನು ಬೆಂಕಿ ಕೊಂಡನ ದಾಟಿ ಬಾಲಮ್ಮಿಗೆ ಹಾಗೆ ಹಾಕ್ತೀನಿ. ದಯವಿಟ್ಟು ನನ್ನ ತಡಿಬೇಡಿ. ನಾನು ನಂಬಿರೋ ಮಹಾತಾಯಿ ನನ್ನನ್ನು ಕೈ ಬಿಡಲ್ಲ. ಆ ಮಹಾತಾಯಿ ನನ್ನನ್ನು ಕಾಪಾಡ್ತಾಳೆ. ಇದು ಹಿರಿಯ ಮೇಲೆ ಹಾಕಿರೋ ಸವಾಲ್ಗಿಂತ ಆ ಅಮ್ಮನ ಮೇಲೆ ಹಾಕಿರೋ ಸವಾಲು. ಅದಕ್ಕೆ ಆ ಅಮ್ಮನವ್ರಿಗೆ ಅವಮಾನ ಆಗೋದಿಕ್ಕೆ ನಾನು ಬಿಡಲ್ಲ. ಅಮ್ಮನವ್ರು ಸೋಲೋದಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ದಯವಿಟ್ಟು ನನಗೆ ಅನುಮತಿ ಕೊಡಿ, ನಿರಾಕರಿಸ್ಬೇಡಿ. ಮಕ್ಕಳೇ ಒಪ್ಪದ್ಮೇಲೆ ನಿಮ್ದೇನ್ರಿ? ಮಕ್ಳಿಗಿರೋ ಛಲ ನಿಮ್ಗಿಲ್ವಲ್ಲ? ಎಂತ ಕಮಿಟಿ ನಿಮ್ದು? ಚಂದ್ರಧರ, ನಾನು ಏನ್ ಹೇಳಕ್ ಪ್ರೇಕ್ಷಕರೇ ಸ್ವಲ್ಪ ಇರಿ. ಮಕ್ಕಳೇ, ನೀವು ಕೊಂಡ ಹೇಳೋದಕ್ಕೆ ಸಿದ್ಧವಾಗಿದ್ದೀರಾ? ಹೌದು. ಸರಿ ಚಂದ್ರ, ನಿನ್ನ ಒಪ್ಪಿಗೆ ಇದೆ ಅಲ್ವಾ? ಒಪ್ಕೋತೀವಿ. ಸರಿ, ಏನೇ ತೊಂದರೆ ಆದ್ರೂ ಕೂಡ ನೀವು ನಾಳೆ ಕಮಿಟಿನ ದೂರ ಹಾಗಿಲ್ಲ. ದೇಶಕರೇ, ತಜ್ಞ ವೈದ್ಯರನ್ನು ಕರೆಸಿ ಇದಕ್ಕೆ ಬೇಕಾದ ಮುಂಜಾಗ್ರತೆ ಕ್ರಮಗಳನ್ನೆಲ್ಲ ತಗೊಳ್ಳಿ. ಎಚ್ಚರಿಕೆ ಏನೇನು ವಹಿಸ್ಕೋಬೇಕು ಅದನ್ನೆಲ್ಲ ವಹಿಸ್ಕೊಳ್ಳೋಣ. ಕೊಂಡಾಹಾಯ ವ್ಯವಸ್ಥೆ ಮುಂದುವರಿಸಲಿ. ಅದೇ ಪಂದ್ಯ. ಇದಕ್ಕೆ ನಿಮ್ಮೆಲ್ಲರ ಸಮ್ಮತಿ ಇದೆ ತಾನೆ? ಒಪ್ಪಿಗೆ ಇದೆ ತಾನೆ? ಒಪ್ಕೋತೀವಿ. ಸರಿ, ಹಾಗಿದ್ರೆ ತಾಯಿ ಚಿತ್ತ ಮುಂದುವರಿಲಿ. ಮಿಕ್ಕಿದ್ದು ರೀ, ಒಂದು ನಿಮಿಷ ಬನ್ನಿ. ಕಣ್ಕಟ್ ವಿದ್ಯೆನೆಲ್ಲ ಬೇರೆ ಯಾರ ಹತ್ರ ಇಟ್ಕೋ, ನನ್ನ ಹತ್ರ ನಡೆಯಲ್ಲ. ಏನೋ ಭಾರಿ ಎಲ್ಲಾ ವಿದ್ಯೆನೂ ಕಲ್ತವ್ರಾಗ ಆಡ್ತೀಯಲ್ಲ. ಢೋಂಗಿ ಇದೆಯಾ ನೀನು? ಢೋಂಗಿ. ನೋಡೋದಕ್ಕೆ ಭಯಂಕರ ಕಂಡ್ರೆ ಸಾಲದು, ಮಾಡೋ ಕೆಲಸ ಕೂಡ ಭಯಂಕರವಾಗಿರ್ಬೇಕು. ಏನು ಹಾಗೆ ನೋಡ್ತಾ ಇದೀಯಾ? ನೀನೊಬ್ಬ ನಕಲಿ ಮಂತ್ರವಾದಿ, ಎಲ್ಲ ನಕಲಿ. ನನ್ನನ್ನೇ ಏಮಾರಿಸಿ ನನ್ನ ಹತ್ರ ಅಷ್ಟೊಂದು ದುಡ್ಡಾಗತ್ತೆ, ಇಷ್ಟೊಂದು ದುಡ್ಡಾಗತ್ತೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ದುಡ್ಡು ಕಿತ್ಕೊಂಡಿದ್ದಿಲ್ಲ. ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಏ ಹೆಣ್ಣೆ, ನಾನು ವ್ರತದಲ್ಲಿದ್ದೀನಿ, ಮಾತಾಡಬಾರ್ದು ಅನ್ಕೊಂಡಿದ್ದೆ. ನೀನ್ ನನ್ನನ್ನು ಕೆರಳಿಸ್ಬಿಟ್ಟೆ, ನನ್ನ ವ್ರತ ಭಂಗ ಮಾಡಿಬಿಟ್ಟೆ. ಯಾರನ್ನ ನೀನ್ ನಕಲಿ ಅಂತಿರೋದು? ತೋರಿಸ್ಲಾ ನನ್ನ ಅಸಲಿ? ತೋರಿಸ್ಲಾ? ಓಂ ಓಂ ಹ್ರೀಂ ಓಂ ಫಟ್ ಸ್ವಾಹಾ. ಈಗ ಬೆಂಕಿ ನೆಲದ ಮೇಲಿದೆ. ನೀನ್ ಇನ್ನೊಂದು ಮಾತಾಡಿದ್ರೆ ಆ ಬೆಂಕಿ ನಿನ್ನ ಮೈ ಮೇಲಿರುತ್ತೆ, ನೀನು ಸುಟ್ಟು ಬೂದಿ ಆಗೋಗ್ತೀಯ. ತೋರಿಸ್ಲಾ ನನ್ನ ಶಕ್ತಿನ? ಓಂ ಹರ. ಬೇಡಪ್ಪ ಬೇಡ, ನಿನ್ ಶಕ್ತಿ ಏನು ಅಂತ ನೋಡಿದ್ನಲ್ಲ ನಾನು. ಬೇಡ. ಅಲ್ಲ ರೀ, ನಿಮ್ಮ ಅಹಂಕಾರ ದ್ವೇಷಕ್ಕೋಸ್ಕರ 2 ಮಕ್ಕಳ ಜೀವದ ಜೊತೆ ಆಟಾಡಕ್ ಹೊರಟಿದ್ದೀರಲ್ಲ, ಇದು ಸರಿನಾ? ಇನ್ನೂ ಏನಾದರೂ ಇದ್ರೆ ಹೇಳ್ಬಿಡು. ಅಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಬಂದಾಯ್ತು, ಈಗ ನಿನ್ ಜೊತೆ ವಾದ ಮಾಡ್ಬೇಕಾ? ವಾದನೂ ಇಲ್ಲ, ತರ್ಕನೂ ಇಲ್ಲ. ಆ 2 ಮಕ್ಕಳು ಬೆಂಕಿ ಹಾಯ್ದ್ರೆ ಸುಡೋದಿಲ್ವಾ? ನಾನು ಇದಕ್ಕೆ ಒಪ್ಪೋದಿಲ್ಲ. ನನ್ನ ಮಗಳು ಸೌಗಂಧಿ ಬೆಂಕಿ ಕೊಂಡ ಹಾಯದ್ ನಾನು ಒಪ್ಪೋದಿಲ್ಲ. ನಿನ್ನೊಬ್ಗೆ ಕೇಳ್ದವ್ರು ಯಾರು?
ನನ್ನ ಮಗಳು ಬೆಂಕಿ ಕೊಂಡ ಹಾಯಕ್ಕೆ ನಿನ್ನೊಪ್ಪಿಗೆ ಏನು ಬೇಕಾಗಿಲ್ಲ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನು ಸೌಗಂಧಿನ 9 ತಿಂಗಳು ಹೊತ್ತು ಹೆತ್ತು ಸಾಕಿದ್ದೀನಿ. ಇಂಥದಕ್ಕೆಲ್ಲ ತಡೆಯೋ ಅಧಿಕಾರ ನನಗೂ ಇದೆ. ನೀನು ಅವಳಿಗೆ ಅಮ್ಮ ಆದರೆ ನಾನು ಅವಳಿಗೆ ಅಪ್ಪ. ನಿನಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ಈ ಪಂದ್ಯದಲ್ಲಿ ನನ್ನ ಮಗಳು ಭಾಗವಹಿಸ್ತಿದ್ದಾಳೆ ಅಷ್ಟೇ. ಸಾಧ್ಯ ಇಲ್ಲ ರೀ, ನಾನಿದಕ್ಕೆ ಒಪ್ಪೋದಿಲ್ಲ. ಸೌಗಂಧಿ ಈ ಪಂದ್ಯದಲ್ಲಿ ಭಾಗವಹಿಸಲ್ಲ ಅಂತ ದೇಶಕ್ರಿಗೆ ಹೇಳಿ ನಾನು ಅವಳನ್ನ ಕರ್ಕೊಂಡು ಹೋಗಿ. ನಿಂತ್ಕೋ. ಇದೊಂದೇ ಬೆಂಕಿ ಕೊಂಡ ಅಲ್ಲ. ನನ್ನ ಮಗಳು ಯಾವುದೇ ಬೆಂಕಿ ಪ್ರವೇಶ ಮಾಡಿದ್ರು ಅವಳಿಗೇನು ಅಪಾಯ ಆಗಲ್ಲ. ಇದು ನಡೆದಾಡೋ ದೇವರು ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಅಖಂಡ ಪಂಡಿತ ಚಂದ್ರಾಧರ ನಿನಗೆ ಮಾತು ಕೊಡ್ತಿರೋದು. ನನ್ನ ಮಗಳು ಯಾವುದೇ ಬೆಂಕಿ ಹಾತ್ ಬಂದರೂ ಅವಳ ಮೈ ಮೇಲೆ ಒಂದು ಸಣ್ಣ ಸುಟ್ಗಾಯ ಕೂಡ ಆಗಲ್ಲ. ಇದು ನಾನು ನಿನಗೆ ಕೊಡ್ತಿರೋ ಭರವಸೆ. ನಮ್ಮ ಮಗಳಿಗೇನು ಆಗಲ್ಲ ಸರಿ, ಆದ್ರೆ ಹಿರಣ್ಮಯಿ ಗತಿ? ಅದನ್ನ ಅವ್ರ ಅಪ್ಪ ಅಮ್ಮ ತಲೆ ಕೆಡಿಸ್ಕೋಬೇಕು. ನೀನಾಗಿ ತಲೆ ಕೆಡಿಸ್ಕೋತೀಯ? ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನವ್ರ ಅವಳ ಜೊತೆ ಇದ್ದಾಳಲ್ಲ, ನೋಡ್ಕೋತಾಳ ಬಿಡು. ಅಮ್ಮ ಮಹಾತಾಯಿ, ಎಂಥ ಕಠಿಣ ಪರೀಕ್ಷೆನ ಹೊಡ್ಡಿದೀಯಮ್ಮ. ನಾನು ಕೊಂಡ ಹಾದೆ ಅಂತ ನನ್ನ ಮಗಳು ಕೊಂಡ ಹಾಯೋ ಮಾಯನ ಸೃಷ್ಟಿ ಮಾಡಿದೆ. ಎಂತೆಂಥ ಕಷ್ಟದಲ್ಲೆಲ್ಲ ನೀನು ಕಾಪಾಡಿದೀಯ. ಈಗಲೂ ನಾವು ನಿನ್ನನ್ನೇ ನಂಬಿದ್ದೀವಿ. ನೀನೇ ನನ್ನ ಮಗಳನ್ನ ಕಾಪಾಡಬೇಕಮ್ಮ. ಅಮ್ಮ ಮಹಾತಾಯಿ ತ್ರಿಪುರ ಸುಂದರಿ, ಏನೂ ಅರಿದಿರೋಂಥ ಸಣ್ಣ ಕೂಸಮ್ಮ ಹಿರಣ್ಮಯಿ. ಎಲ್ಲರೂ ಅವಳನ್ನ ನಿನ್ನ ಮಗಳು ಅಂತ ಹೇಳ್ತಾರೆ. ಅವಳನ್ನ ನೀನೇ ಕಾಪಾಡಬೇಕಮ್ಮ. ನೀನು ಅವಳನ್ನ ಕಾಪಾಡ್ತೀಯ ಅಂತ ನಮಗೆ ಗೊತ್ತು. ಆದರೂ ಮನಸ್ಸಲ್ಲಿ ಒಂಥರ ಭಯ. ನೋಡಮ್ಮ, ನಮ್ಮ ಆತಂಕನೆಲ್ಲ ನೀನೇ ದೂರ ಮಾಡಬೇಕು. ನೀನೇ ಅವಳನ್ನ ಕಾಪಾಡಬೇಕಮ್ಮ. ನೀನೇ ಕಾಪಾಡಬೇಕು. ರಶ್ಮಿ, ಪಂದ್ಯ ನಡೆ ಕಡೆ ಹೋಗೋಣ. ನಾವಲ್ಲಿದ್ರೆ ಹಿರಣ್ಮೈಗೆ ಸ್ವಲ್ಪ ಧೈರ್ಯ ಬರುತ್ತೆ, ಬಲ ಬಂದಂಗಾಗುತ್ತೆ. ನಡಿ. ಇಲ್ಲ ಬಂಗಾರಿ ಅವರೇ, ನಾನು ಇಲ್ಲೇ ಇರ್ತೀನಿ. ನನ್ನಿಂದ ಹಿರಣ್ಮೈ ಕೆಂಡ ಆಯೋದನ್ನ ನೋಡೋದಕ್ಕಾಗಲ್ಲ. ಅವಳು ಸುರಕ್ಷಿತವಾಗಿದ್ದಾಳೆ ಅಂತ ನೀವು ಇಲ್ಲಿಗೆ ಬಂದು ಹೇಳೋವರೆಗೂ ನಾನು ಈ ತಾಯಿ ಮುಂದೆನೇ ಕೂತಿರ್ತೀನಿ. ಏನು ತಿನ್ನಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ, ಬರೀ ಉಸಿರಾಡ್ತಾ ಇರ್ತೀನಿ. ಬೇಕಿದ್ರೆ ಆ ತಾಯಿ ನನ್ನ ಉಸಿರು ನಿಲ್ಲಿಸ್ಲಿ. ಇದೇನು ರಶ್ಮಿ ನೀನು? ಮಗಳದೊಂದು ಕಡೆ ಆತಂಕ ಆದರೆ ನೀನು ಇನ್ನೂ ಕಠಿಣ ನಿರ್ಧಾರ ಮಾಡಿ ಮತ್ತೂ ಆತಂಕ ಜಾಸ್ತಿ ಮಾಡ್ತಿದ್ದೀಯಲ್ಲಮ್ಮ. ನೋಡು, ನಮ್ಮ ಮಗಳು ಹಿರಣ್ಮೈನೇ ಅಷ್ಟು ಧೈರ್ಯವಾಗಿದ್ದಾಗ ನಾವು ಅಲ್ಲಿರ್ಬೇಕು. ಬಾ ಹೋಗೋಣ. ಇಲ್ಲ ಬಂಗಾರಿ ಅವರೇ, ನಾನು ಇಲ್ಲೇ ಇರ್ತೀನಿ. ನೀವು ಹೋಗಿ ಅಲ್ಲಿ ಏನು ನಡೀತಿದೆ ಅಂತ ಬಂದು ಹೇಳಿ. ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ ಏನು ಮಾಡಬೇಕು ಅಂತ. ನೀವು ಹೋಗಿ ಹಿರಣ್ಮೈ ಹತ್ರ. ಅಮ್ಮ ಮಹಾತಾಯಿ, ಮಗಳಿಗೆ ಆಶೀರ್ವಾದ ತಗೊಳ್ಳೋಣ ಅಂತ ಬಂದರೆ ಇದೇನಮ್ಮ, ಇವಳು ಇಂಥ ಕಠಿಣ ನಿರ್ಧಾರ ತಗೊಂಡು ಮತ್ತೂ ಆತಂಕ ಜಾಸ್ತಿ ಮಾಡ್ತಿದ್ದಾಳೆ. ಎರಡೆರಡು ಸಂಕಟ ಅನುಭವಿಸೋ ಹಾಗೆ ಮಾಡ್ತಿದ್ಯಲ್ಲಮ್ಮ ನೀನು. ಹಿರಣ್ಮೈಗೇನು ಆಗಲ್ಲ ಅಂತ ನಂಬಿಕೆ ನಿಮಗಿದೆಯಲ್ವಾ? ಅದೇ ಥರ ನನಗೂ ಏನಾಗಲ್ಲ ಅಂತ ನಂಬಿಕೆ ಇಟ್ಕೊಳ್ಳಿ. ನೀವು ಅಲ್ಲಿ ಹೋಗಿ ಹಿರಣ್ಮೈ ಜೊತೆ ಆಸರೆ ಆಗಿರಿ. ನೋಡಿ, ಗೆದ್ರೆ ಇಬ್ರು ಗೆಲ್ತೀವಿ, ಇಲ್ಲ ಅಂದ್ರೆ ಒಟ್ಟಿಗೆ ಅಮ್ಮನವ್ರ ಪಾದ ಸೇರ್ಕೋತೀವಿ. ಛೇ, ಎಂತ ಮಾತಂತಾಡ್ತಾರೆ ರಶ್ಮಿ. ನೋಡಿ, ಇವಾಗ ನಾವಿಲ್ಲಿ ಏನೇ ಮಾತಾಡ್ತಿದ್ರು ಆ ಮಹಾತಾಯಿನೂ ಕೇಳಿಸ್ಕೊತಿರ್ತಾಳೆ. ನೀವು ಅಲ್ಲಿಗೆ ಹೋಗಿ. ನೋಡಿ, ನೀವು ಇಲ್ಲಿದ್ಕೊಂಡು ಮಗುಗೇನಾಯ್ತು ಅಂತ ಗಾಬರಿ ಪಡೋದು ಬೇಡ. ಬನ್ನಿ ಹೋಗೋಣ. ನೋಡಿದ್ಯಾ, ನಾನು ಇಷ್ಟು ಮಾತಾಡಿದ್ದಕ್ಕೆ ನಿನಗೆ ಎಷ್ಟು ಸಿಟ್ಟು ಬಂತು. ಹಾಗೇನೆ ನನಗೂ ನನ್ನ ಕೆಲಸ ಆಗಿಲ್ಲ ಅಂತ ತುಂಬ ನೋವಾಗಿತ್ತು. ಅದನ್ನು ತಿಳಿಸೋದಕ್ಕೆ ನಾನು ಹೀಗೆ ನಿನ್ನನ್ನು ಬೈದು ನಾಟಕ ಆಡಿದೆ. ನಾನು ಹೀಗೆಲ್ಲ ಮಾಡಿದ್ದು ತಪ್ಪಪ್ಪ. ನೀನು ತಪ್ಪು ತಿಳ್ಕೊಬೇಡ. ನೀನು ಕೊಟ್ಟಿದ್ದನ್ನು ನನ್ನ ಮಗಳಿಗೆ ಕೊಡಿಸಿದ್ರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಅದನ್ನು ತಿಳಿಸೋದಕ್ಕೆ ನಾನು ಹೀಗೆಲ್ಲ ಮಾಡಿದ್ದು. ಏನು ಹೇಳ್ತಾ ಇದೀಯ ನೀನು? ನಾನು ಕೊಟ್ಟಿದ್ದನ್ನ ನಿನ್ನ ಮಗಳಿಗೆ ಹಾಲ್ನಲ್ಲಿ ಹಾಕಿ ಕುಡಿಸ್ದ್ಯಾ? ಅವಳು ಕುಡಿದ್ಲು ಅನ್ನೋದನ್ನ ನೀನು ಖಚಿತಪಡಿಸ್ಕೊಂಡ್ಯಾ? ಹೌದು, ನಾನೇ ನನ್ನ ಕೈಯಾರ ಅದನ್ನ
ಹಾಲಲ್ಲಿ ಬೆರೆಸ್ದೆ ನನ್ನ ಕೈಯಾರ ತಗೊಂಡು ಹೋಗಿ ಅವಳಿಗೆ ಕೊಟ್ಟೆ. ಅವಳು ಕುಡಿಯೋದನ್ನು ನನ್ನ ಕಣ್ಣಾರೆ ನೋಡಿದೆ. ಪರೀಕ್ಷೆ ಮಾಡೋಣ ಅಂತ ನಾನು ಅವಳನ್ನು ಮಾತಾಡ್ಸಿದ್ರೆ ವಶೀಕರಣ ಆಗಿರ್ಲಿ, ಅವಳು ನನ್ನನ್ನೇ ಬಾಯಿಗೆ ಬಂದಾಗ ಬೈದ್ಬಿಟ್ಲು. ಅಮ್ಮ, ಏನಾಗಿದೆ ನಿನ್ಗೆ? ಎಷ್ಟು ಸತಿ ಹೇಳಿದ್ದೆ ನಾನು ನಿಂಗೆ ನನ್ನ ಮಗಳು ಹಿರಣ್ಮೈ ತಂಟೆಗೆ ಬರಬೇಡ ಅಂತ. ಮತ್ತೆ ನೀನು ಅವಳ ಮೇಲೆ ಏನಾದರೂ ಕುತಂತ್ರ ಮಾಡೋದಕ್ಕೆ ನೋಡಿದ್ಯೋ, ಈ ಸರ್ತಿ ನಾನು ಸುಮ್ಮನಿರಲ್ಲ. ನಿನಗೊಂದು ಗತಿ ಕಾಣಿಸ್ಬಿಡ್ತೀನಿ. ಥು. ಇಲ್ಲ ಇಲ್ಲ, ಎಲ್ಲೋ ಏನೋ ತಪ್ಪಾಗಿದೆ, ಏನೋ ಎಡವಟ್ಟಾಗಿದೆ. ಒಂದು ನಿಮಿಷ ಇರು. ಆ ಮನೆಯಲ್ಲಿ ಯಾವ್ದಾದ್ರೂ ಮಗು ಇದೆಯಾ? ಹಾ, ಹೌದು. ಹಿರಣ್ಮಯಿ ಅಂತ ಒಂದು ಚಿಕ್ಕ ಹುಡುಗಿ ಇದ್ದಾಳೆ. ಎಲ್ಲರೂ ಅವಳನ್ನ ದೇವರ ಮಗು ಅಂತ ಕರೀತಾರೆ. ಮುಖ್ಯವಾಗಿ ನಾನು ಅವಳನ್ನು ನಿಯಂತ್ರಿಸಬೇಕು. ಅದಕ್ಕೆ ನನ್ನ ಮಗಳನ್ನ ನಾನು ವಶಪಡಿಸ್ಕೋಬೇಕು. ನೀನು ಮತ್ತೆ ಆ ವಶೀಕರಣ ಚೂಡನ ನನಗೆ ಮಾಡಿಕೊಡು. ನನ್ನ ಮಗಳನ್ನ ಆ ಮನೆಯಿಂದ ಬೇರೆ ಕಡೆ ದೂರ ಕರ್ಕೊಂಡು ಹೋಗಿ ಅವಳಿಗದನ್ನು ಕೊಡಿಸ್ತೀನಿ. ಆಯ್ತು, ಮಾಡ್ಕೊಡ್ತೀನಿ. ಇನ್ನೂ ಹೆಚ್ಚಿನ ಶಕ್ತಿ ಇರೋದನ್ನು ಮಾಡ್ಕೊಡ್ತೀನಿ. ಆದರೆ ನೀನು ನನಗೆ 1 ವಾರ ಕಾಲಾವಕಾಶ ಕೊಡಬೇಕು. ಆದರೆ ನಿನಗೆ ನನ್ನಲ್ಲಿ ನಂಬಿಕೆ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ನೀನು ನನ್ನ ಹತ್ರ ಬರೋ ಅವಶ್ಯಕತೆನೇ ಇಲ್ಲ. ಇಲ್ಲಪ್ಪ, ನಿನ್ನ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಿನ್ನ ಶಕ್ತಿನೆಲ್ಲ ನೋಡಿದ್ನಲ್ಲ ನಾನು. ಮತ್ತೆ ಅವರಿವ್ರ ಹತ್ರ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ನೀನು ಎಷ್ಟು ದಿನ ಆದರೂ ಬೇಕಾದರೂ ತಗೋ, ಆ ಚೂಡನ ಸಿದ್ಧ ಮಾಡು. ನನಗೆ ಹೇಳಿ ಕಳಿಸು, ನಾನೇ ಬಂದು ತಗೊಂಡು ಹೋಗ್ತೀನಿ. ಬರ್ತೀನಿ. ರೀ, ನೀವು ನನಗೆ ಎಷ್ಟು ಸಮಾಧಾನ ಮಾಡಿದ್ರು ನನಗೆ ಹೆದರಿಕೆನೇ ಕಮ್ಮಿ ಆಗ್ತಿಲ್ಲ. ನಮಗಿರೋದು ಒಬ್ಳೆ ಮಗಳು, ಅವಳನ್ನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ನನಗೂ ಏನು ಇಷ್ಟನಾ? ನನ್ನ ಮಗಳನ್ನ ಹೇಗೆ ರಕ್ಷಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಬೆಂಕಿ ಪಂದ್ಯ ಆಗಲಿ ಅಂತಾನೆ ಹಠ ಮಾಡ್ತಿರೋದು. ಇದೇ ಕೊನೆ ಪಂದ್ಯ. ಇದರಲ್ಲಿ ಅವಳನ್ನು ಹೇಗಾದರೂ ಮಾಡಿ ಗೆಲ್ಲಿಸ್ಲೇಬೇಕು. ಅವಳನ್ನು ಗೆಲ್ಲಿಸಿ ಬಾಲಾಂಬಿಕೆ ಆಗೋ ಆಸೆನ ನೆರವೇರಿಸ್ಬೇಕು. ಅಪ್ಪ, ಯಾಕಿಷ್ಟು ಬಲವಂತ ಮಾಡ್ತಾ ಇದ್ದೀರಾ? ಈ ಬೆಂಕಿ ಕೊಂಡ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ರೆ ನನ್ನ ಕೈ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ. ಈ ಸ್ಪರ್ಧೆ ಬಿಟ್ಟು ಬೇರೆ ಸ್ಪರ್ಧೆ ಮಾಡತ್ತಾನೆ. ಇಲ್ಲ ಮಗಳೇ, ನಿನ್ನನ್ನು ಸುಡೋದಕ್ಕೆ ನಾನು ಬಿಡೋದಿಲ್ಲ. ಇವಳು ಮಾತ್ರ ಹೇಗ್ರಿ ಪಾರಾಗಕ್ಕಾಗತ್ತೆ? ನೀನು ಹೇಳೋದು ಸತ್ಯನೇ ದೇವಿಕಾ. ಆದರೆ ಬೆಂಕಿಗೆ ಎಲ್ಲವನ್ನು ಸುಡೋ ಶಕ್ತಿ ಇರಲ್ಲ. ರೀ ಬೆಂಕಿ, ರೀ ಬೆಂಕಿ, ಬೆಂಕಿ ರೀ ಬೆಂಕಿ ರೀ ಬೆಂಕಿ. ರೀ, ನಿಮ್ ಕೈಗೆ ನಿಜವಾಗ್ಲೂ ಏನೂ ಆಗಿಲ್ವಾ? ಅಪ್ಪ, ನಿಜವಾಗ್ಲೂ ನಿಮ್ ಕೈ ಏನೂ ಆಗ್ಲಿಲ್ವಾ ಅಪ್ಪ? ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ಕೊಡು ನಿನ್ನ ಕೈ. ಬೇಡ ಅಪ್ಪ, ಅಪ್ಪ ಬೇಡ. ಬಾ ಪುಟ್ಟ. ಅಪ್ಪ ಬೇಡ ಅಪ್ಪ. ನೀನು ಚಂದ್ರಾಧರನ್ ಮಗಳು. ನಿನಗೆ ಧೈರ್ಯ ಬರಲಿ ಅಂತಾನೆ ಈ ಪ್ರಯೋಗನ ಮಾಡ್ತಿರೋದು. ಕುಡಿಲಿ.
ಹೇಗಿದೆ? ಹೇಗನ್ನಿಸ್ತಿದೆ ಬೆಂಕಿ ಹಚ್ಚಿದ ಮೇಲೆ? ಬೆಂಕಿ ಏನು ನನ್ನ ಕೈ ಸುಡ್ತಿಲ್ಲ, ತಣ್ಣಗಾಗ್ತಾ ಇದೆ. ಇದು ಹೇಗ್ರಿ ಸಾಧ್ಯ? ಇದನ್ನ ನಮ್ಮ ಪೂರ್ವಿಕರು 5000 ವರ್ಷದ ಹಿಂದೆನೆ ಕಂಡುಹಿಡಿದ್ರು. ಈ ದ್ರವ ಒಂಥರ ಅಪೂರ್ವವಾದ ದ್ರವ. ಇದನ್ನ ಯಾವುದ್ರ ಮೇಲೆ ಹಾಕಿದ್ರೂ ಅದಕ್ಕೆ ಬೆಂಕಿ ಸುಡೋದಿಲ್ಲ, ಮಣ್ಣು ಸೌಸೋದಿಲ್ಲ, ನೀರು ಕರಗಿಸೋದಿಲ್ಲ. ಇದೊಂಥರ ವಜ್ರ ಇದ್ದ ಹಾಗೆ, ಅದರಷ್ಟೇ ಗಟ್ಟಿ. ಅಪ್ಪ, ಹಾಗಾದ್ರೆ ನಾನು ಸುಡೋದಿಲ್ವಾ ಅಪ್ಪ? ಇಲ್ಲ ಮಗಳೇ, ನಿನ್ನನ್ನು ಸುಡೋದಕ್ಕೆ ನಾನು ಬಿಡೋದಿಲ್ಲ. ನೀನು ಬೆಂಕಿ ಕೊಂಡ ಕಿಳಿಯೋದಕ್ಕಿಂತ ಮುಂಚೆ ನಿನ್ನ ಮೇಲೆ ಅರಿಶಿಣದ ನೀರು ಸುರಿಯೋ ಬದಲಾಗಿ ಈ ದ್ರವನ ಸುರಿತಾರೆ. ಆಗ ನೀನು ಹಾಕಿರೋ ಬಟ್ಟೆ ಸಮೇತ ಈ ಮೂಲಿಕೆ ದ್ರವ ನಿನ್ನ ದೇಹನ ನೆಂದು ವಜ್ರದಂತೆ ಗಟ್ಟಿಯಾಗತ್ತೆ. ಆಗ ಸೂರ್ಯ ಬಂದು ಎದುರುಗಡೆ ನಿಂತರೂ ನೀನು ಸುಡೋದಿಲ್ಲ. ಅಪ್ಪ, ಈ ದ್ರವನ ಹಿರಣ್ಮಯಿ ಮೇಲೂ ಸುರಿತೀರಾ? ಅವಳಿಗೆ ಏನಾದ್ರೂ ಸುರಿದ್ರೆ ಅವಳಿಗೇನು ಆಗಲ್ವಲ್ಲ? ಆಗ ನಾವಿಬ್ರು ಸರಿಸಮ ಆಗ್ಬಿಡ್ತೀವಿ. ಆಮೇಲೆ ಮತ್ತೆ ಇನ್ನೊಂದು ಪಂದ್ಯ ಮಾಡ್ತಾರೆ, ಅಲ್ಲಿಗೆ ಅವಳು ಗೆಲ್ತಾಳೆ, ನಾನು ಬಾಲಂಬಿಕೆ ಆಗಲ್ಲ. ಇಲ್ಲ ಮಗಳೇ, ನೀನು ಮಾತ್ರ ಬಾಲಾಂಬಿಕೆ. ಆ ಹಿರಣ್ಮಯಿಗೆ ಬೇರೆನೇ ವ್ಯವಸ್ಥೆ ಮಾಡ್ತೀನಿ. ಯಾರು ಆತಂಕ ಪಡಬೇಕಾಗಿಲ್ಲ. ಮಕ್ಕಳು ಏನೇ ಅಪಾಯ ಆಗದೇ ಇರೋ ಹಾಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೈದ್ಯರಿದ್ದಾರೆ ನಮ್ಮ ಜೊತೆಗೆ. ಏನೇ ಆದರೂ ವೈದ್ಯರು ಚಿಕಿತ್ಸೆ ಮಾಡ್ತಾರೆ. ಈಗ ಮಕ್ಕಳಿಗೆ ಪವಿತ್ರ ಸ್ನಾನ ಮಾಡಿಸಿ ಮಕ್ಕಳು ಒಬ್ಬೊಬ್ಬರಾಗಿ ಕೊಂಡವನ್ನು ಹಾಯ್ತಾರೆ. ಮಕ್ಕಳನ್ನು ಕರ್ಕೊಂಬನ್ನಿ ಇಲ್ಲಿಗೆ. ನಿಂತ್ಕೊಳ್ಳಿ. ಮೊದಲನೇದಾಗಿ ಸೌಗಂಧಿ ಮುಂದೆ ಬಾರಮ್ಮ. ಈಗ ಸೌಗಂಧಿಗೆ ಪವಿತ್ರೋದಕದಿಂದ ಸ್ನಾನ ಮಾಡಿಸಿ. ನೀನು ಬೆಂಕಿ ಕೊಂಡ ಕಿಳಿಯೋದಕ್ಕಿಂತ ಮುಂಚೆ ನಿನ್ನ ಮೇಲೆ ಅರಿಶಿಣದ ನೀರು ಸುರಿಯೋ ಬದಲಾಗಿ ಈ ದ್ರವನ ಸುರಿತಾರೆ. ಆಗ ನೀನು ಹಾಕಿರೋ ಬಟ್ಟೆ ಸಮೇತ ಈ ಮೂಲಿಕೆ ದ್ರವ ನಿನ್ನ ದೇಹನ ನೆಂದು ವಜ್ರದಂತೆ ಗಟ್ಟಿಯಾಗತ್ತೆ. ಆಗ ಸೂರ್ಯ ಬಂದು ಎದುರುಗಡೆ ನಿಂತರೂ ನೀನು ಸುಡೋದಿಲ್ಲ.